ಅಭಿವೃದ್ಧಿ ಚಿಂತನೆಯಿಂದ ಕೇವಲ ಚಿಲ್ಲರೆ ರಾಜಕೀಯ ಮಾಡುವುದೇ ಕೆಲಸ. ನಗರಸಭೆ ಸದಸ್ಯೆ ಪತಿ ಮಂಜುನಾಥ್ ಆರೋಪ. ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಕ್ಷೇತ್ರದ ಅಭಿವೃದ್ಧಿ ಚಿಂತನೆ ಇಲ್ಲ, ಬದಲಿಗೆ ಚಿಲ್ಲರೆ ರಾಜಕೀಯ ಮಾಡುವುದನ್ನೇ ರೂಢಿಸಿಕೊಂಡಿದ್ದು ಅಭಿವೃದ್ಧಿಯನ್ನ ಪೊಲೀಸರ ಮತ್ತು ಅಧಿಕಾರಿಗಳ ಮೂಲಕ ಅಡ್ಡಿಪಡಿಸುವ ಕೆಲಸಕ್ಕೆ ಶಾಸಕರು ಮತ್ತು ಅವರ ಪಟಾಲ ಮುಂದಾಗಿದೆ ಅಂತ 22ನೇ ವಾರ್ಡಿನ ನಗರಸಭೆ ಸದಸ್ಯೆ ಸ್ವಾತಿ ಅವರ ಪತಿ ಮಂಜುನಾಥ್ ಆರೋಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚಿಕ್ಕಬಳ್ಳಾಪುರ ನಗರದ 22ನೇ ವಾರ್ಡಿನ ನಗರಸಭಾ ಸದಸ್ಯೆ ಸ್ವಾತಿ ಅವರ ಪತಿ ಮಂಜುನಾಥ್, ವಾರ್ಡಿನಲ್ಲಿ ರಸ್ತೆ ಅಭಿವೃದ್ಧಿ ಮಾಡಲು ಮುಂದಾದರೆ ಶಾಸಕರು ಅಧಿಕಾರಿಗಳ ಮೂಲಕ ಪದೇ ಪದೇ ಅಡ್ಡಿಪಡಿಸ್ತಾ ಇದ್ದು ಅವರ ಬೆಂಬಲಿಗರು ಅಭಿವೃದ್ಧಿಗೆ ನಿರಂತರವಾಗಿ ಅಡ್ಡಿಪಡಿಸುತ್ತಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಕ್ಷೇತ್ರದ ಅಭಿವೃದ್ಧಿಗಿಂತ ಚಿಲ್ಲರೆ ರಾಜಕೀಯ ಮಾಡೋದೇ ಮುಖ್ಯವಾಗಿದೆ ಅಂತ ಆರೋಪಿಸಿದರು. 22ನೇ ವಾರ್ಡಿಗೆ ಯಾವುದೇ ಅಭಿವೃದ್ಧಿಯಾಗಿಲ್ಲ, ಹಾಗಾಗಿ 16 ಲಕ್ಷ ರೂಪಾಯಿ ನಗರಸಭಾ ಅನುದಾನದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಟೆಂಡರ್ ಕರೆದು ಚಾಲನೆ ನೀಡಲಾಗಿತ್ತು. ಜುಲೈ ತಿಂಗಳಿನಲ್ಲಿ ಚಂದ್ರಯ್ಯ ಅವರಿಗೆ ಟೆಂಡರ್ ನೀಡಲಾಗಿತ್ತು. ಅವರು ಕಾಮಗಾರಿ ಆರಂಭಿಸಿದ್ರು. ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರು ಕೆಲಸ ನಿಲ್ಲಿಸಲು ರೈತರ ಪರವಾಗಿ ದೂರು ಪೊಲೀಸರಿಗೆ ನೀಡಿದ್ದಾರೆ. ಆದರೆ ಯಾವುದೇ ರೈತರು ದೂರು ನೀಡದೆ ನಮ್ಮೊಂದಿಗಿದ್ದಾರೆ. ಅವರೇ ನಿಂತು ಕಾಮಗಾರಿ ಮಾಡಿಸ್ತಿದ್ದಾರೆ. ಆದರೂ ಪೊಲೀಸರು ಬಂದು ಕಾಮಗಾರಿ ನಿಲ್ಲಿಸಿದ್ರು. ಅವರ ಮನವೊಲಿಸಿ ಮತ್ತೆ ಕಾಮಗಾರಿ ತಹಶೀಲ್ದಾರ್ ಅವರು ಮೌಖಿಕವಾಗಿ ಕಾಮಗಾರಿ ನಿಲ್ಲಿಸಲು ಸೂಚನೆ ನೀಡಿದ್ರು. ಅಲ್ಲಿಗೂ ಗುತ್ತಿಗೆದಾರರು ಕಾಮಗಾರಿ ಮುಂದುವರಿಸಿದ ಪರಿಣಾಮ ತಹಶೀಲ್ದಾರ್ ಅವರು ಶಾಸಕರ ಸೂಚನೆಯ ಮೇರೆಗೆ ಅಂತ ಕಾರಣ ನೀಡಿ ಟೆಂಡರ್ ರದ್ದು ಮಾಡಿದ್ದಾರೆ ಅಂತ ಆರೋಪಿಸಿದರು. ಶಾಸಕರೇ ಕಾಮಗಾರಿ ನಿಲ್ಲಿಸಲು ಹೇಳಿರೋದಾಗಿ ಸ್ಪಷ್ಟವಾಗಿ ಹೇಳಲಾಗಿದೆ. ಪ್ರದೀಪ್ ಈಶ್ವರ್ ಅವರು ಶಾಸಕರಾಗಿ 2.5 ವರ್ಷ ಆಗಿದೆ. ಈ ಅವಧಿಯಲ್ಲಿ ಅವರು ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ನಗರದಲ್ಲಿ ಬಹಳಷ್ಟು ರಸ್ತೆಗಳ ಅಭಿವೃದ್ಧಿಯಾಗಬೇಕಿದೆ, ಆದರೆ ನಾವು ಮಾಡ್ತಿರುವ ರಸ್ತೆಗೆ ಅಡ್ಡಿಪಡಿಸುತ್ತಿದ್ದಾರೆ. ಟೆಂಡರ್ ಇಲ್ಲದೆ ಚರಂಡಿ ಮೇಲೆ ಸ್ಲ್ಯಾಬ್ ಹಾಕಿಸಿದವರು ಶಾಸಕರು ತಮ್ಮನ ಮನೆಯ ಬಳಿ ನಗರಸಭಾ ಹಣದಲ್ಲಿ 2 ಕೊಳವೆ ಬಾವಿ ಕೊರೆಯಲಾಗಿದೆ. ಶಾಸಕರ ತಮ್ಮನ ಮನೆಯ ಬಳಿ ನೀರಿನ ಸಮಸ್ಯೆ ಇಲ್ದಿದ್ರೂ 2 ಕೊಳವೆ ಬಾವಿ ಅಗತ್ಯ ಏನಿತ್ತು ಅಂತ ಪ್ರಶ್ನಿಸಿದ್ರು. ಶಾಸಕರು ಎಷ್ಟು ಅಡೆತಡೆ ಒಡ್ಡಿದ್ರೂ ತಮ್ಮ ವಾರ್ಡಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತೇನೆ. ಶಾಸಕ ಪ್ರದೀಪ್ ಈಶ್ವರ್ ಅವರ ಬೆಂಬಲಿಗರು ವಿನಾಕಾರಣ ಅಭಿವೃದ್ಧಿಗೆ ಅಡ್ಡಿಪಡಿಸಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ರಾಜಕೀಯ ದ್ವೇಷದಿಂದ ಆರೋಪ ಮಾಡ್ತಿರೋದು ಸರಿಯಲ್ಲ ಅಂತ ಆರೋಪಿಸಿದ್ರು. ಸರ್, ಏನು 22ನೇ ವಾರ್ಡಲ್ಲಿ ರಸ್ತೆ ಕಾಮಗಾರಿ ನಗರಸಭಾ ನಿಧಿಯಿಂದ 16 ಲಕ್ಷ ಟೆಂಡರ್ ಕರೆದು ಚಂದ್ರಯ್ಯ ಅವರಿಗೆ ಟೆಂಡರ್ ಆಗಿರುತ್ತೆ. ಅದು 350 ಮೀಟ್ರ್ ಇರುತ್ತೆ. ಹಾಗಾಗಿ ನಗರಸಭಾ ನಿಧಿ ಅದು ಟೆಂಡರ್ ಆದಮೇಲೆ ಅವ್ರು ಬಂದು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಏನು ನಮ್ಮ ಅಧ್ಯಕ್ಷರು, ಮೊನ್ನೆ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲ ಬಂದು ಕಾಮಗಾರಿಗೆ ಚಾಲನೆ ಕೊಡ್ತಾರೆ. ಅದೇ ದಿನ ಏನು ಮಾಡ್ತಾರೆ, MLA ಅವರ ಪಟಾಲಮ್ಮು ಯಾವುದೇ ಕಾರಣಕ್ಕೂ ಇದು ಕೆಲಸ ನಿಲ್ಲಿಸಬೇಕು ಅಂತೇಳಿ ಕಂಪ್ಲೇಂಟ್ ಕೊಡೋ ಅಂಥ ಕೆಲಸ ಮಾಡ್ತಾರೆ. ಏನೋ ಒಂದು ಕಾರಣ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಪೊಲೀಸವ್ರನ್ನ ಕರೆಸಿ ಅಲ್ಲಿ ತಡೆ ಮಾಡೋ ಅಂಥ ಕೆಲಸ ಮಾಡ್ತಾರೆ. ಆದರೂ ನಾವು ಅವ್ರು ಕನ್ವಿನೆನ್ಸ್ ಮಾಡಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಮತ್ತು ತಹಸೀಲ್ದಾರ್ ಅವರು ಮೌಖಿಕವಾಗಿ ಅವರು ನಮಗೆ ಹೇಳ್ತಾರೆ, ಯಾವುದೇ ಕೆಲಸ ಮಾಡಬಾರ್ದು ನೀವು ಅಂತೇಳಿ. ನಾವು ಹೇಳ್ತೀವಿ, ಈಗ 20 ಅಡಿ ರೋಡ್ ಇರ್ಬೋದು, ನಾವು 20 ಅಡಿನೂ ಯಾರೂ ರೋಡ್ ಮಾಡೋಕ್ಕಾಗಲ್ಲ. ಅದರಲ್ಲಿ 18 ಅಡಿನೋ 17 ಅಡಿನೋ ರೋಡ್ ಮಾಡಿ 2 ಅಡಿ 3 ಅಡಿ ಚರಂಡಿಗೆ ಬಿಟ್ಟು ಮಾಡ್ತೀವಿ ಅಂತ ಹೇಳಿದ್ರು. ಯಾವುದೇ ಕಾರಣಕ್ಕೂ ಮಾಡಬಾರ್ದು ನೀವು ಅಂತ ತಹಸೀಲ್ದಾರ್ ಅವರು ಮೌಖಿಕವಾಗಿ ಹೇಳಿರ್ತಾರೆ, ನಮಗೆ ಹೇಳಿರ್ತಾರೆ. ಮತ್ತು ನಾವು ಕೆಲಸ ಮಾಡ್ತಾ ಇರ್ತೀವಿ. ಇವರು ಎಲ್ಲ ಇದು ಮಾಡಿ ಶಾಸಕರ ಒಂದು ಬೆಂಬಲದಿಂದ ಆ ಕಾಮಗಾರಿಯ ಟೆಂಡರನ್ನು ಕ್ಯಾನ್ಸಲ್ ಮಾಡೋ ಅಂಥ ಕೆಲಸ ಮಾಡ್ತಾರೆ. ಹಾಗಾಗಿ ಇವರು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಬಂದಿಲ್ಲ. ಇವರು ಬರೀ ಈ ಥರ ಚಿಲ್ಲರೆ ರಾಜಕೀಯ ಮಾಡಿ ನಾನು ಅಲ್ಲಿ ಮಾಡಿದ್ದೀನಿ ಇಲ್ಲಿ ಮಾಡಿದ್ದೀನಿ ಅಂತ ಹೇಳಕ್ಕೆ ಬಂದವರಷ್ಟೇ. ನಮ್ಮ ವಾರ್ಡಲ್ಲಿ ಯಾವುದೇ ಕೆಲಸ ಮಾಡಲಿ, ಏನು ಇವ್ರ ಪಟಾಲಮ್ ಏನಿದೆ ಅಡ್ಡಿ ಮಾಡ್ತಾರೆ, ಅಫಿಷಿಯಲ್ಗೆ ಒತ್ತಡ ಹಾಕ್ತಾರೆ. ಏನಕ್ಕೆ ಇವರು ಈ ಕೆಲಸ ಮಾಡೋದು? ಇವ್ರದ್ದು ಬರೀ ಇದೇ ಕೆಲಸನ? ನಾನು 1 ರೋಡ್ ಹಾಕ್ತೀನಿ, ನೀವು 3 ರೋಡ್ ಹಾಕಿ ಸ್ವಾಮಿ, ತೋರಿಸ್ಕೊಳ್ಳಿ ಜನ ಹತ್ರ ಒಳ್ಳೇದಾಗಿ. ಅಡ್ಡಿ ಮಾಡೋ ಅಂಥ ಅವಶ್ಯಕತೆ ನಿಮಗೇನು? ನೀವು 3 ರೋಡ್ ಹಾಕ್ಬಿಟ್ಟು ನಾವು ಮಾಡಿದ್ದೀವಿ ಅಂತ ತೋರಿಸ್ಕೊಳ್ರಿ. ಹಾಗಾಗಿ ನಾವು ಏನು ಈ ಬೀಗ ತೆಗೆದು ಕೊಡಬಾರ್ದು ಅಂತೇಳಿ ಅದಕ್ಕೂ ಅಡ್ಡ ಹಾಕ್ತಾರೆ. ಹಾಗಾಗಿ ನಾವು ಬಿಡಲ್ಲ. ಹತ್ತತ್ರ 250ರಿಂದ 300 ಕಾಪಿಗಳನ್ನು ಮನೆಗೆ ತಲುಪಿಸಿರ್ತೀವಿ. ಆ ಹೊಟ್ಟೆಯವ್ರಿಗೆ ಇದೆಲ್ಲ ಭಯ. ಅವ್ರಿಗೆ ಶಾಸಕರ ಕಡೆಯವ್ರಿಗೆ, ಶಾಸಕರಿಗೆ ನಮ್ಮ ಸುಧಾಕರ್ ಕಡೆಯವರು ಅಂದರೆ ಅವ್ರಿಗೆ ಭಯ. ಸಂಸದರ ಕಡೆ ಲೀಡರ್ಗಳಂದರೆ ಭಯ ಅವ್ರಿಗೆ, ಯಾವುದೋ ಒಂದು ಪಿತೂರಿ ಮಾಡೋದು. ಹಾಗಾಗಿ ಅವರು ಅಭಿವೃದ್ಧಿ ಪರ ಇದ್ದರೆ ನಗರೋತ್ಥಾನನ ಬೇಗ ಮಾಡಿ ಕೆಲಸ ಸ್ಟಾರ್ಟ್ ಮಾಡಲಿ. ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಬರೀ ಸಂಸದರ ಬಗ್ಗೆ ಹೇಳೋದು ಬಿಟ್ಬಿಡಿ, ಕೆಲಸ ಮಾಡಿ.
ಅಲ್ಲಿ ಕೆಲಸ ಅಡ್ಡಪಡಿಸ್ತಾರೆ ಅವರ ಹೆಸರು. ಡ್ಯಾನ್ ಶ್ರೀನಿವಾಸ್ ಮತ್ತು MLA ಅವ್ರ ತಮ್ಮ ಫೋನಲ್ಲಿ ಮಾತಾಡಿದ್ದಾರೆ ಅಂತ ಹೇಳಿದ್ದಾರೆ, ಮತ್ತು ವಿಜಯ್ ಕುಮಾರ್ ಅಂತ. ಇವರೆಲ್ಲ ಶಾಸಕರಿಗೆ ಹೇಳ್ದಂಗೆ ನಡ್ಕೊತಾರೆ. ಇಲ್ಲಿ ಬರೋದು, ಅಡ್ಡಿ ಹಾಕೋದು, ಏನೋ ಒಂದು ಕಾರಣ ಹೇಳೋದು, ರೈತರ ಮೇಲೆ ಹೇಳೋದು. ಅವ್ರ ಕಾನ್ಸೆಪ್ಟ್ ಇಷ್ಟೇ, ಕೆಲಸ ನಿಲ್ಲಿಸ್ಬೇಕು ಅಷ್ಟೇ. ಅವರು ಅಭಿವೃದ್ಧಿ ಮಾಡೋಕ್ಕೆ ಬಂದಿಲ್ಲ. ನಾವು 2 ಕೋಟಿ ಹಾಕಿದ್ವಿ, 3 ಕೋಟಿ ಹಾಕಿ ನಾವೇನು ಬೇಡ ಅಂತ ಹೇಳಿದ್ವಾ? ಮಾಡಿ ಸಂತೋಷ. ಏನೂ ಮಾಡಿಲ್ಲ ಇನ್ನೂ. ನೀವು 0.01 ನೀವೇನು ನಿಮ್ಮ ತಮ್ಮನ ಮನೆ ಹತ್ರ ಬೋರ್ಗಳು ಹಾಕ್ಸ್ತೀರಾ, ಚರಂಡಿ ಮೇಲೆ 4.5 ಲಕ್ಷ ಸ್ಲ್ಯಾಬ್ ಹಾಕ್ಸ್ತೀರಾ. ಅದೇ ರೀತಿ ಊರೆಲ್ಲ ಮಾಡಿ ಸ್ವಾಮಿ, ಸಂತೋಷ ಪಡಲಿ ಜನ. ಯಾಕೆ ಊರವರೆಲ್ಲ ಓಟ್ ಹಾಕಿಲ್ವ ನಿಮಗೆ? ಕನಕನಗರದ್ದು ಚರಂಡಿಗೆ ಬಂದು ಮಾಡಿದ್ದೀರಲ್ಲ, 6 ತಿಂಗಳಾಯ್ತಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದೀರಾ. ಜನದ ಮೇಲೆ ನಿಮಗೆ ಒಲವಿಲ್ಲ, ನೀವು ಚಿಲ್ಲರೆ ರಾಜಕೀಯ ಮಾಡೋಕ್ಕೆ ಬಂದಿದ್ದೀರಾ. ಟೆಂಡರ್ ಕ್ಯಾನ್ಸಲ್ ಮಾಡೋದು MLA ಅಲ್ಲ, ಅದರಲ್ಲಿ ಬರೆದಿದ್ದಾರೆ, ಶಾಸಕರ ಸೂಚನೆ ಮೇರೆಗೆ ಇದನ್ನು ರದ್ದುಪಡಿಸಲಾಗಿದೆ ಅಂತೇಳಿ ಪೌರಾಯುಕ್ತರೇ ಸೈನ್ ಮಾಡಿ ಲೆಟ್ರು ಕಾಂಟ್ರಾಕ್ಟರ್ಗೆ ಕಳಿಸ್ತಾರೆ. ಕಾಂಟ್ರಾಕ್ಟ್ರು ಕ್ಯಾನ್ಸಲ್ ಮಾಡೋದು. ಕ್ಯಾನ್ಸಲ್ ಆಗುತ್ತೆ ಅಷ್ಟೇ. ಅದು ರದ್ದುಪಡಿಸಿದ್ಮೇಲೆ ಅವ್ರು ಕೆಲಸ ಮಾಡೋಕ್ಕೆ ಬರಲ್ಲ ಪಾಪ. ಕಾಂಟ್ರಾಕ್ಟರ್ಗಳು ಅರ್ಧ ಕೆಲಸ ಮಾಡಿದ್ದಾರೆ, ಜಲ್ಲಿ ಹಾಕಿದ್ದಾರೆ, ರೋಡ್ ಫಾರ್ಮೇಷನ್ ಮಾಡವ್ರೆ. ಕಾಂಟ್ರಾಕ್ಟರ್ಗಳ ತಲೆ ಮೇಲೆ ಬೀಳುತ್ತಿದ್ದಲ್ಲ. ಚಂದ್ರಯ್ಯ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.